ಹಾಯ್ ಹಲೋ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮ ಜೊತೆ ಇದ್ದಾರೆ ಅನುಶ್ರೀ ಅವರು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಇವತ್ತೊಂದು ಭಾರತದ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು, ಹಾಗೂ ಒಂದು ಹೊಸ ಅಧ್ಯಾಯ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದ ಒಂದು ಅಫಿಷಿಯಲ್ ಟ್ರೇಲರ್ ರಿಲೀಸ್ ಆಗಿದೆ. ಇದೊಂದು ಫಿಲಮ್ ಮಾತ್ರ ಅಲ್ಲ, ಇದೊಂದು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಸೊ ಭಾರತದ ಒಂದು ಗ್ರೇಟೆಸ್ಟ್ ಎಪಿಕ್ ಸ್ಟೋರಿಯನ್ನು ಒಂದು ಬಿಗ್ ಸ್ಕ್ರೀನ್ ಮೇಲೆ ಹೇಗೆ ತೋರಿಸ್ತಾರೆ ಅಂತ ನಾನು ನೋಡಬೇಕಾಗಿದೆ. ಹಾಗೂ ಒಂದು VFX ಹೇಗಿರ್ಬೋದು, ವಿಜುವಲ್ಸ್ ಹೇಗಿರ್ಬೋದು, ಮತ್ತು ಎಲ್ಲ ಕ್ಯಾಸ್ಟಿಂಗ್ ಕೂಡ ಮ್ಯಾಚ್ ಆಗ್ತಾ ಇದೆಯಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಒಂದು ಗೂಸ್ ಮಂಕ್ಸ್ನ ತರ್ತಾ ಇದೆಯಾ ಅಂತ ಒಂದು ನೋಡಬೇಕಾಗಿದೆ. ಸೊ ಈ ಒಂದು ವಿಡಿಯೋನ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ನೋಡಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೇ ಇದ್ದವರಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ರಾಜಾಧಿರಾಜ ಸ್ಟಾರ್ಟಿಂಗಲ್ಲಿ ಕೆಳಗಿಂದ ಮೇಲ್ ಹೋಗುತ್ತೆ ಎಲ್ಲ ಮೂವಿ ಸ್ಟಾರ್ಟಿಂಗ್ ಒಂದು ಪಿಕ್ಚರ್ ದೇವಲೋಕ ಭೂಲೋಕ ಪಾತಾಳಲೋಕ, ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ನನ್ನ ಜ್ಯೇಷ್ಠ ಪುತ್ರ ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವಿಯಾದರು. ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರ. ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ರಾಜಕುಮಾರಿ ಶೂರ್ಪಣಖಿ ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಂದಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ನಾಲ್ಕು ಅಂತ ಅಮೇಜಿಂಗ್ ಆಗಿದೆ. BGM ಮಾತ್ರ ಸಾಕಾಗಿದೆ. ಇದು ರಾಮನ ಯುಗದ ಆರಂಭ.
ಸಕ್ಕತ್ತಾಗಿದೆ ಅಂದ್ಕೊಳ್ಳಿ, ಏನು ಮಸ್ತಾಗಿದೆ. ಒಂದೊಂದು ಸೀನ್ ಕೂಡ ಒಂದೆಲ್ಲ VFX ಆಗಲಿ, ಒಂದು ವಿಜುವಲ್ಸ್ ನೋಡೋದಾದರೆ ಒಂದೊಂದು ಸೀನ್ ಕೂಡ ಸಖತ್ ರಿಚ್ ಆಗಿ ಕಾಣ್ತಾ ಇದೆ ಮತ್ತು ತುಂಬ ರಾಯಲ್ ಆಗಿ ಕಾಣ್ತಾ ಇದೆ. ಸೊ ನೀವು ನೋಡ್ಬೋದು, ಯಾವುದೇ ಒಂದೊಂದು ಫ್ರೇಮ್ ಕೂಡ ನಾವೊಂದು ಸ್ಕ್ರೀನ್ಶಾಟ್ ಹೊಡೆದು ಫೋನಲ್ಲಿ ಒಂದು ಏನಂತ ವಾಲ್ಪೇಪರ್ ಇಟ್ಕೊಳ್ಳೋ ಥರ ಇದೆ, ಆ ಥರ ಇದೆ ಒಂದೊಂದು ಫ್ರೇಮ್ ಕೂಡ. ಸಖತ್ತಾಗಿದೆ ಎಲ್ಲ ವಿಜುವಲ್ಸ್ ಕೂಡ. ನನಗಂತೂ ಕಲರ್ ಗ್ರೇಡಿಂಗ್ ಅಂತೂ ಹೆವಿ ಇಷ್ಟ ಆಯಿತು. ಎಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ VFX ಅಷ್ಟೇ. ನನಗೆ ಎಸ್ಪೆಷಲಿ ಆ ಒಂದು ಐರಾವತ ಸೀನ್ ಇದೆಯಲ್ಲ, ಅದಂತೂ ಸಖತ್ ಇಷ್ಟ ಆಯಿತು. ಸಖತ್ ರಿಯಲಿಸ್ಟಿಕ್ ಆಗಿದೆ, ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ ಅದು. ಸೊ ಏನು ಈ ಒಂದು ಕಾರ್ಟೂನ್ ಥರ ಅಂತ ನನಗಂತೂ ಅನಿಸ್ತಾ ಇಲ್ಲ. ಕಾರ್ಟೂನ್ ಥರ ಇರೋದಿಲ್ಲ. ವೈ ಬಿಕಾಸ್ ಡಿನೆಗ್ ಅವರು 8 ಟೈಮ್ಸ್ ಆಸ್ಕರ್ ವಿನ್ ಆಗಿರೋಂಥ ಒಂದು ಡಿನೆಗ್ ಕಂಪ್ನಿ ಇದನ್ನು VFXನೆಲ್ಲ ನೋಡ್ಕೊಳ್ತಾ ಇರೋದು. ಸೊ ಸಖತ್ ಎಕ್ಸ್ಪೆಕ್ಟೇಷನ್ ಇತ್ತು, ಹಾಗೆ ಮಾಡಿದ್ದಾರೆ. ಹಾಗೆ ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ ನಮ್ಮ ಒಂದು ರಣಬೀರ್ ಕಪೂರ್ ಅವರು ಒಂದು ರಾಮ ಆಗಿ ಅಷ್ಟು ಕಾಮಾಗಿ ಕಾಣ್ತಾ ಇದ್ದಾರೆ. ಆ್ಯಸ್ ಎ ಒಂದು ರಾವಣ ಆಗಿ ಸಖತ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಗುರು. ಏನು ಸ್ಟಾರ್ಟಿಂಗಲ್ಲೇ ಅವ್ರ ಸೀನು ಹೇಗಿದೆ ಅಂದರೆ, ಇದರಲ್ಲಿ ಆ್ಯಕ್ಚುಲಾಗಿ ರಾಮಾಯಣ ಪಾರ್ಟ್ 1ಅಲ್ಲಿ ಅವ್ರದ್ದು ಒಂದು ಕ್ಯಾರೆಕ್ಟರ್ ಕಮ್ಮಿ ಅಂತ ನಾವು ಲಾಸ್ಟ್ ಒಂದು 15-20 ಮಿನಿಟ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಟ್ರೈಲರಲ್ಲಿ ಹೆಚ್ಚಿದಾಗಿ ಜಾಸ್ತಿ ಒಂದು ರಾವಣನ್ನೇ ತೋರಿಸಿದ್ದಾರೆ, ಯಶನ್ನೇ ತೋರಿಸಿದ್ದಾರೆ. ಅವರ ಒಂದು ಡೆಡಿಕೇಶನ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಒಂದು ಕನ್ನಡದ ಹೆಮ್ಮೆಯ ನಟ ಅವರೊಬ್ಬರು, ಅವರ ಡೆಡಿಕೇಶನ್ ಎಲ್ರಿಗೂ ಗೊತ್ತೇ ಇದೆ. ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೆ. ಸೊ ಅವರ ಒಂದು ಯೋಚನೆ ಯಾವ ಒಂದು ರೇಂಜಿಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಅವರಂತೂ ನಾವು ಸಕ್ಕದಾಗಿದೆ, ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಈ ಒಂದು ಫ್ರೇಮಲ್ಲಿ ಸಕ್ಕದಾಗಿ ಕಾಣ್ತಿದ್ದಾರೆ. ಎಸ್ಪೆಷಲಿ ನಾವೊಂದು ಫ್ಯಾಷನ್ ಡಿಸೈನರಿಗೆ ಒಂದು ಥ್ಯಾಂಕ್ ಯು ಹೇಳಲೇಬೇಕು. ವೈ ಬಿಕಾಸ್ ಎಲ್ಲರಿಗಿಂತ ಮಸ್ತಾಗಿ ರಾವಣಗೆ ಒಂದು ಏನು ಡಿಸೈನ್ ಮಾಡಿದ್ದಾರೆ ಕಾಸ್ಟ್ಯೂಮ್ನ, ಸಕ್ಕತ್ತಾಗಿ ಕಾಣ್ತಾ ಇದೆ ಆ ಒಂದು ಕಾಸ್ಟ್ಯೂಮ್ ಮಾತ್ರ. ರಾಮಂದು ಒಂದು ಆ್ಯಸ್ ಯೂಶುವಲ್ ನಾರ್ಮಲ್ ಆಗಿದೆ, ಅಂದರೆ ನಾರ್ಮಲ್ ಅಂತಲ್ಲ, ಎಲ್ಲ ಒಂದು ಪ್ರೀವಿಯಸ್ ಬಂದಿರೋಂಥ ಫಿಲಮ್ಸಲ್ಲಿ ಹೇಗಿತ್ತು ಆ ಥರನೇ ಇದೆ. ಬಟ್ ಆ್ಯಸ್ ಅ ಒಂದು ರಾವಣನಿಗೆ ಹೇಗಿರಬೇಕು ಲುಕ್ಕು, ಆ ಲುಕ್ಕನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸಾಯಿ ಪಲ್ಲವಿ ಅವರು ಅಷ್ಟೇ, ಅವರು ಫಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರು ಒಂದು ಫಿಟ್ ಇದ್ದಾರೆ ಅಂತೇಳಿ ಒಂದು ಸೀತಾ ಕ್ಯಾರೆಕ್ಟರ್ಗೆ. ಸೊ ಸಕ್ಕದಾಗಿ ಮಾಡಿದ್ದಾರೆ. ರವಿ ದುಬೆ ಆ್ಯಸ್ ಎ ಲಕ್ಷ್ಮಣ ಅವರು ಸಕ್ಕದಾಗಿ ಮಾಡಿದ್ದಾರೆ. ನಾನು ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಅಷ್ಟು, ನಾನು ಜಸ್ಟ್ ನೋಡಿರಲಿಲ್ಲ. ಬಟ್ ಈ ಒಂದು ಟ್ರೇಲರಲ್ಲಿ ಸಕ್ಕದಾಗಿ ಕಾಣ್ತಿದ್ದಾರೆ ಅವರು ಕೂಡ. ಮತ್ತು ಇನ್ನಿತರ ಎಲ್ಲ ಪಾರ್ಟ್ ಕೂಡ ಸಕ್ಕದಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಮಾಡ್ತಿರೋದವರು ಹ್ಯಾನ್ಸ್ ಜಿಮ್ಮರ್ ಮತ್ತು ರೆಹಮಾನ್ ಅವರು ಮಾಡ್ತಾರೆ. ನಮ್ಮ ಒಂದು ಇಂಡಿಯಾದ ಒಂದು ಹೆಮ್ಮೆಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ AR ರೆಹಮಾನ್ ಅವರು ಮಾಡ್ತಿರೋದು. ಸೊ ಸಕ್ಕದಾಗಿದೆ. ನನಗಂತೂ ಎಸ್ಪೆಷಲಿ ಆ ಒಂದು ಗೂಸ್ ಬಂಪ್ಸ್ ಬಂದ್ಬಿಡ್ತು ಆ ಒಂದು ಮೂಮೆಂಟಲ್ಲಿ. ಮತ್ತು ಸ್ಪೆಷಲಾಗಿ ಒಂದಿಷ್ಟು ಎಮೋಷ್ನಲ್ ಮೂಮೆಂಟಲ್ಲಿ ಹೈಲಿ ಇಂಪ್ಯಾಕ್ಟ್ ಮಾಡಿದೆ. BGM ಮಾತ್ರ ಸಖತ್ ಇಂಪ್ಯಾಕ್ಟ್ ಮಾಡಿದೆ ಈ ಒಂದು ಟ್ರೇಲರಲ್ಲಿ. ಇದನ್ನೇ ಫಿಲಮಲ್ಲೂ ಮೇಂಟೈನ್ ಮಾಡಿದ್ರೆ ಕೂಡ ವರ್ಲ್ಡಲ್ಲಿ ಬಾಕ್ಸ್ ಆಫೀಸ್ನ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್, ಒಂದು ಗೂಸ್ ಬಂಪ್ಸ್ ಮೂಮೆಂಟ್ ಅಂತೂ ಸಖತ್ತಾಗಿತ್ತು. ನಾವೊಂದು ಇದು ಬರುತ್ತೆ BGM ಬರುತ್ತೆ, ಮೇನ್ BGM ಬರುತ್ತಲ್ಲ, ಅವಾಗಂತೂ ನನಗೆ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಸೊ ಓವರಾಲ್ ಆಗಿ ಅಂತೂ ಸಖತ್ತಾಗಿದೆ. ಕ್ಯಾಸ್ಟಿಂಗು ಎಲ್ಲರೂ ನನಗೆ ಮ್ಯಾಚ್ ಆಗ್ತಿದ್ದಾರೆ ಅಂತ ಅನಿಸ್ತು. ಎಲ್ಲರದ್ದು ಸಖತ್ತಾಗಿ ಒಂದು ಸ್ಪೆಷಲಾಗಿ ಆ ಒಂದಿಷ್ಟು ಸೀನ್ಸ್ ಏನಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ. ಎಲ್ಲ ಥರದಲ್ಲಿ ಚೆನ್ನಾಗಿ ಬಂದಿದೆ. ಇದನ್ನೇ ಅವರೀಗ ಮೇಂಟೈನ್ ಮಾಡಿದರೆ ಮಾತ್ರ ಒಳ್ಳೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಈ ರಾಮಾಯಣದಿಂದ. ಮತ್ತು ಅದು ಐಮ್ಯಾಕ್ಸಿಗೆ ಫಿಲ್ಮ್ ಮಾಡಿರೋದು, ಅದು ಓಕೆ ಐಮ್ಯಾಕ್ಸ್ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ. ಒಂದು 41 ಥಿಯೇಟರ್ಸ್ ಇದೆ ಐ ಥಿಂಕ್ ಆಲ್ ಓವರ್. ಸೊ ಅದರಲ್ಲೆಲ್ಲ ರಿಲೀಸ್ ಆಗುತ್ತೆ. ಸೊ ನೋಡೋರು ಐಮ್ಯಾಕ್ಸಲ್ಲಿ ಹೋಗಿ ನೋಡ್ಬೋದು. ಇದರಲ್ಲಿ ಮಾನ್ಸ್ಟರ್ ಮೈಂಡ್ಸ್ನ ಕೂಡ ಮೆನ್ಷನ್ ಮಾಡಿ, ಮಾನ್ಸ್ಟರ್ ಮೈಂಡ್ಸ್ ಬಂದುಬಿಟ್ಟು ಯಶ್ ಅವ್ರದ ಒಂದು ಪ್ರೊಡಕ್ಷನ್ ಹೌಸ್, ಗೊತ್ತಿಲ್ಲ ಅವರು ಕಾಂಟ್ರಿಬ್ಯೂಟ್ ಇದ್ದಾರೆ. ಸೊ ಅದಕ್ಕೋಸ್ಕರ ಮೆನ್ಷನ್ ಮಾಡಿದ್ದಾರೆ. ಮಾನ್ಸ್ಟರ್ ಮೈಂಡ್ ಕೂಡ ಬೇರೆ ಒಂದು ಇದಕ್ಕೆ ಲೆವೆಲಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. T-Series ಅವರು ಎಲ್ಲ ಒಂದು ರೈಟ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಇದೆಲ್ಲ ಸಾಂಗ್ಸ್ದೆಲ್ಲ. ಮತ್ತು ಸೋನಿ ಅವರು ಆಲ್ ಓವರ್ ಡಿಸ್ಟ್ರಿಬ್ಯೂಷನ್ನ ರೈಟ್ಸ್ ತೊಗೊಂಡಿದ್ದಾರೆ ಅಂತ ರೀಸೆಂಟಾಗಿ ಹೇಳಿದ್ದಾರೆ. ಸೊ ಆಲ್ ಓವರ್ ಆಗಿ ಸಕ್ಕದಾಗಿದೆ ಗುರು. ನಮ್ಮ ಯಶ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ, ಸಕ್ಕದಾಗಿ ಮಾಡಿದ್ದಾರೆ. ಸೊ ಅನುಶ್ರೀ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಹೇಗಿತ್ತು ಒಂದು ಟ್ರೇಲರ್? ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳಿದ್ರು ಲೈಕ್ ರಾಮ್ ರಣಬೀರ್ ಕಪೂರಿಗೆ ಸೂಟ್ ಆಗಲ್ಲ ಅಂತ. ಬಿಕಾಸ್ ಅನ್ ಎನಿಮಲ್ ಮೂವಿಯಲ್ಲಿ ಲೈಕ್ ಅಪೋಸಿಟ್ ಕ್ಯಾರೆಕ್ಟರ್, ಬಟ್ ಸ್ಟಿಲ್ ಟ್ರೈಲರ್ ನೋಡಿದ್ಮೇಲೆ ಅದು ಅನ್ಸೋದೇ ಇಲ್ಲ. ಲೈಕ್ ಹಿಸ್ ಆ್ಯಕ್ಟಿಂಗ್ ಇಸ್ ರಿಯಲಿ ಮೈಂಡ್ ಬ್ಲೋಯಿಂಗ್. ಸಕ್ಕದಾಗಿ ಮಾಡಿದ್ದಾರೆ. ಇನ್ನು ಸಾಯಿ ಪಲ್ಲವಿ ಅಂತೂ ಆ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್, ಲೈಕ್ ಮೋಸ್ಟ್ ಪರ್ಫೆಕ್ಟ್ ಕ್ಯಾರೆಕ್ಟರ್, ಅವಳಿಗೆ ಫುಲ್ ಸೂಟ್ ಆಗುತ್ತೆ.
ಹೌದು. ರಾವಣ ಅಂತೂ ಮಾತಾಡೋದೇ ಇಲ್ಲ, ಲೈಕ್ ಅವ್ರು ಇದ್ರೆ ಬೇರೆ ಯಾರು ಅಕ್ಕಪಕ್ಕದಲ್ಲಿ ಕಾಣಿಸೋದೇ ಇಲ್ಲ, ಲೈಕ್ ಅಂತ ಕ್ಯಾರೆಕ್ಟರ್. ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ನಾವು ಮಾತ್ರ ಅವ್ರನ್ನೇ ನೋಡಬೇಕು ಆ ಥರ ಇದೆ. ಎಸ್ಪೆಷಲಿ ಆ ಫಸ್ಟ್ ಅಲ್ಲಿ ಇರ್ತಾರ ಅವ್ರು ಬರೋದ ಫಸ್ಟ್ ಸೀನ್, ಆ ಸೀನ್ ಅಂತೂ ಅಮೇಝಿಂಗ್ ಆಗಿದೆ. ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಸೀನ್ನ ಕೊಟ್ಟಿದ್ದಾರೆ. ಸೊ ಮತ್ತು ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಸಕ್ಕದಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮಾತ್ರ ಒಂದು ಆಲ್ ಓವರ್ ಗ್ಲೋಬಲಿ ಒಂದು ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಇದ್ರ ಮೇಲೆ ಮಾತ್ರ. VFX ಆಗಲಿ SFX ಆಗಲಿ ಎಲ್ಲ ಥರದಲ್ಲಿ ತುಂಬ ವರ್ಕ್ ಮಾಡಿದ್ದಾರೆ ಡಿನೆಕ್ ಕಂಪ್ನಿ. ನನಗಂತೂ ಹೈಲಿ ಇಂಪ್ರೆಸ್ಡ್ ಆಗಿದೆ. ಎಲ್ಲ ಥರದ ಒಂದು ವರ್ಕನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಇದೊಂದು ಆಲ್ ಓವರ್ ವರ್ಲ್ಡಲ್ಲಿ ಹೇಗೆ ಒಂದು ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡುತ್ತೆ ಅಂತ ನೋಡೋಣ. ಡೆಫಿನೆಟ್ಲಿ ಒಳ್ಳೆ ಚೆನ್ನಾಗಿ ಮಾಡುತ್ತೆ ಅಂತ ನಾವು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇದು ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ, ಅದು ನಾನು ಜಾಸ್ತಿ ಟೈಮ್ ಇಲ್ಲ. ಹಾಗೆ ಒಂದು ಟಾಕ್ಸಿಕ್ ಕೂಡ ಬರ್ತಾ ಇದೆ, ಅದು ಈಗ ಸದ್ಯದಲ್ಲೇ ನೆಕ್ಸ್ಟ್ ಮಂತಲ್ಲಿದೆ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಯಶ್ ಅವ್ರದ್ದು ರಾಮಾಯಣ ಕೂಡ ಬರ್ತಾ ಇದೆ. ಸೊ ಈ ಇಯರ್ ಕೂಡ ಅವ್ರಿಗೆ ಮಾತ್ರ ತುಂಬ ಸ್ಪೆಷಲ್ ಆಗಿದೆ. ನಮ್ಮ ಅಕ್ಕ 4 ಇಯರ್ಸ್ ಆಯಿತು, ತುಂಬ ಸ್ಪೆಷಲ್ ಆಗಿದೆ ಮಾತ್ರ ಯಶ್ ಅವರಿಗೆ ಈ ಇಯರ್. ಸೊ ನೋಡೋಣ ಹೇಗೆ ಯಾವ ಥರ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಇಡೀ ವರ್ಲ್ಡಲ್ಲಿ. ಇದು ಮಾಡಿರೋದೇ ಗ್ಲೋಬಲಿ, ನಮ್ಗೆಲ್ರಿಗೂ ಆ್ಯಕ್ಚುಲಾಗಿ ಸ್ಟೋರಿ ಗೊತ್ತಿದೆ, ಬಟ್ ಇಡೀ ವರ್ಲ್ಡಲ್ಲಿ ರಾಮಾಯಣ ಅಂದರೆ ಏನು, ಇದ್ರ ಬರೋ ಕ್ಯಾರೆಕ್ಟರ್ಸು, ರಾಮನ ಬಗ್ಗೆ ಒಂದು ಪರಿಚಯ ಕೊಡಬೇಕಂತಾನೆ ಈ ಥರ ಒಂದು ಬಿಗ್ ಸ್ಕೇಲಲ್ಲಿ, ದೊಡ್ಡ ಸ್ಕೇಲಲ್ಲಿ ಮಾಡ್ತಿರುವಂಥ ಒಂದು ಫಿಲಮು. ನೋಡೋಣ ಹೇಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ, ಜನ ವರ್ಲ್ಡಲ್ಲಿ ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳ್ತಾ. ಸೊ ನಾನು ನಿಮ್ಮ ಆಕಾಶ್ ಶೆಟ್ಟಿ. ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ, ನಮ್ಮ ಜೊತೆ ಇದ್ದಾರೆ ಅನುಶ್ರೀ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಜೈ ಶ್ರೀರಾಮ್. ಬಾಯ್.